ಹಲೋ ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಪರ್ಸನ್ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರಾ ಅನ್ನೋದನ್ನು ಚೆಕ್ ಮಾಡೋಣ. ಇದೊಂದು ಜಸ್ಟ್ ಜನರಲ್ ರೀಡಿಂಗ್. ನಿಮಗೆ ರೆಸಿಡೆಂಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡಿ. ಅದರ್ವೈಸ್ ನೀವು ಇದನ್ನು ಸ್ಕಿಪ್ ಮಾಡ್ಬೋದು. ಫೋರ್ಸ್ಫುಲಿಯಾಗಿ ನೀವು ಇದನ್ನು ರೀಡಿಂಗ್ನ ನೋಡಬೇಕು ಅಂತ ಏನೂ ಇಲ್ಲ. ಓಕೆ, ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳು ಯಾರೆಲ್ಲ ವ್ಯೂ ಮಾಡ್ತಾ ಇದ್ದೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಪಾಸಿಟಿವ್ ಆಗಿ ಕಮೆಂಟ್ಸ್ಗಳು ಮಾಡುವಂಥ ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಇನ್ಸ್ಟಾಗ್ರಾಮ್ ಯಾರೆಲ್ಲ ಇನ್ನೂ ಫಾಲೋ ಮಾಡಿಲ್ಲ ಆದಷ್ಟು ಬೇಗ ಅಲ್ಲೂ ಹೋಗಿ ಫಾಲೋ ಮಾಡಿ. ಅಲ್ಲೂ ನಿಮಗೆ ರೀಡಿಂಗ್ಸ್ ಬರ್ತಾ ಇರುತ್ತೆ. ಓಕೆ, ನೀವಲ್ಲೂ ಕೂಡ ಚೆಕ್ ಮಾಡಬಹುದು. ಹಾಗೆ ಲಾ ಆಫ್ ಅಟ್ರಾಕ್ಷನ್ ಯಾರಿಗೆಲ್ಲ ಕಲಿಬೇಕಂತ ಇಂಟ್ರೆಸ್ಟೆಡ್ ಇದ್ದೀರಾ ಆದಷ್ಟು ಬೇಗ ಜಾಯಿನ್ ಆಗಿ. ಇದು ಪರ್ಸ್ನಲ್ ಸೆಷನ್ ಆಗಿರುತ್ತೆ. ಆ್ಯಂಡ್ ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆನೇ ನಿಮ್ಮ ಪರ್ಸನ್ ಯಾರಿದ್ದಾರೆ ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಅವ್ರ ಹೆಸರನ್ನು 3 ಬಾರಿ ಹೇಳಿ, ಅವ್ರ ಫೋಟೋನಾದರೂ ನೋಡಿ ಅಥವಾ ಅವರ ಫೇಸ್ನ ನೆನ್ಪು ಮಾಡ್ಕೊಳ್ಳಿ. ಅವ್ರು ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರಾ ಅನ್ನೋದನ್ನು ಚೆಕ್ ಮಾಡೋಣ. ಓಕೆ, ಓಕೆ, ಎಸ್, ಡೆಫಿನೆಟ್ಲಿ ಅವ್ರು ನಿಮ್ಮನ್ನು ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಬಿಕಾಸ್ ಇಲ್ಲಿ ನಿಮ್ಮ ನಗು, ನಿಮ್ಮ ಮಾತು, ನಿಮ್ಮ ಕೇರ್ ಮಾಡೋವಂಥ ರೀತಿ ಅದೆಲ್ಲದನ್ನು ಕೂಡ ಅವ್ರು ಇಲ್ಲಿ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲೊಂದು ಹಾರ್ಟ್ ಆಗಿ ಬರ್ತಿರೋವಂಥದ್ದು ಸಮಥಿಂಗ್. ಅವ್ರು ನಿಮ್ಮನ್ನು ತುಂಬಾ ಮಿಸ್ ಮಾಡ್ಕೊಳ್ತಿರೋವಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಎಸ್, ಇಲ್ಲಿ ನಿಮ್ಮ ಪರ್ಸನ್ ಅವರ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಎಲ್ಲೋ ಒಂದು ಕಡೆ ಅವರಿಗೆ ತುಂಬಾ ಕನ್ಫ್ಯೂಷನ್ಸ್ ಇದೆ ಅವರ ಒಂದು ಲೈಫಲ್ಲಿ ಅಂತೇಳಿ ಕಾಣಿಸ್ತಿದೆ. ದಟ್ ಮೀನ್ಸ್ ಜಾಬ್ ರಿಲೇಟೆಡಲ್ಲಿ ಸಮಥಿಂಗ್ ಪ್ರಾಬ್ಲಮ್ಸ್ ನಡೀತಾ ಇದೆ ಕರೆಂಟ್ ಸಿಚುವೇಶನ್ ಅವರದ್ದು. ಸೊ ಹಾಗಾಗಿ ಅವರು ನಿಮ್ಮನ್ನು ಮಾತಾಡಿಸ್ಲಿಕ್ಕಿರ್ಬೋದು ಅಥವಾ ನಿಮ್ಮ ಜೊತೆ ಒಂದು ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಎಲ್ಲೋ ಒಂದು ಕಡೆ ಹಿಂಜರಿತಾ ಇದ್ದಾರೆ. ಅವರ ಲೈಫಲ್ಲಿ ತುಂಬಾ ಅಪ್ಸ್ ಆ್ಯಂಡ್ ಡೌನ್ಸ್, ಪ್ರಾಬ್ಲಮ್ಸ್, ಫ್ಯಾಮಿಲಿಲಿ ಪ್ರಾಬ್ಲಮ್ಸ್ ನಡೀತಾ ಇದೆ. ಸೊ ಆ ಒಂದು ರಿಲೇಟೆಡಲ್ಲಿ ಅವ್ರು ನಿಮ್ಮ ಜೊತೆ ಮಾತಾಡಲಿಕ್ಕೆ ರೆಡಿ ಇಲ್ಲ ಅಂತೇಳಿ ಕಾಣಿಸ್ದೆ. ಬಟ್ ಅವ್ರು ನಿಮ್ಮನ್ನು ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಓಕೆ, ಅವರಿಗೊಂದು ಭಯ ಇದೆ ಅಂತಲೂ ಕಾಣಿಸ್ತಾ ಇದೆ. ನಿಮ್ಮನ್ನೆಲ್ಲಿ ಸಂಪೂರ್ಣವಾಗಿ ಕಳ್ಕೊಂಡ್ಬಿಡ್ತೀನ ಅನ್ನೋವಂಥ ಒಂದು ಭಯನೂ ಕೂಡ ಅವರಿಗೆ ಇಲ್ಲಿ ಕಾಡ್ತಾ ಇದೆ. ಕೆಲವೊಬ್ರು ಪರ್ಸನ್ ಆಲ್ರೆಡಿ ನಿಮ್ಮನ್ನು ಕಳ್ಕೊಂಡ್ಬಿಟ್ಟಿದ್ದೀನಿ ಅನ್ನೋವಂಥ ಫೀಲ್ ಇಲ್ಲಿ ಮಾಡ್ತಾ ಇದ್ದಾರೆ. ಸಮಥಿಂಗ್ ಇಲ್ಲಿ ಓಕೆ, ನೀವು ಸ್ಟ್ರಿಕ್ಟಾಗಿ ಎಲ್ಲೋ ಒಂದು ಕಡೆ ಹೇಳಿರಬೇಕು ಅಂತ ಇಲ್ಲಿ ಚಾನಲೈಸ್ ಮೆಸೇಜ್. ನಿಮ್ಮ ಒಂದು ಎನರ್ಜಿ ಕನೆಕ್ಟ್ ಮಾಡಿದಾಗ ಸ್ಟ್ರಿಕ್ಟಾಗಿ ನೀವೆಲ್ಲೋ ಹೇಳಿದ್ದೀರಾ, ಇನ್ನು ನಾನು ನಿನ್ನನ್ನು ಮಾತಾಡ್ಸಲ್ಲ ಅಥವಾ ಈ ಒಂದು ರಿಲೇಷನ್ಶಿಪ್ಪನ್ನು ನಾನೇನು ಕಂಟಿನ್ಯೂ ಮಾಡಲಿಕ್ಕಾಗಲ್ಲ, ನಮ್ಮ ಫ್ಯಾಮಿಲಿಲಿ ಯಾರು ಹೋಗ್ತಾ ಇಲ್ಲ, ಸಮಥಿಂಗ್ ಏನೋ ರೀಸನ್ ಹೇಳಿಬಿಟ್ಟು ಅವರಿಗೆ ಸ್ಟ್ರಿಕ್ಟಾಗಿ ನೀವೇನೋ ಅವರಿಗೆ ಅಡ್ವೈಸ್ ಮಾಡೋ ಥರ, ಹೇಳೋ ಥರ. ಓಕೆ, ವಾರ್ನಿಂಗ್ ಕೊಟ್ಟಿರೋ ಥರ ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಾ ಇದೆ. ಸೊ ಹಾಗಾಗಿ ಅವರೊಂದು ಫೀಲ್ ಮಾಡ್ತಾ ಇದ್ದಾರೆ, ನೀವು ನಿಮ್ಮನ್ನು ಪೂರ್ತಿಯಾಗಿ ಕಳ್ಕೊಂಡ್ಬಿಡ್ತೀನಿ ಅನ್ನೋಂಥ ಫೀಲ್ ಇಲ್ಲಿ ಮಾಡ್ತಾ ಇದ್ದಾರೆ. ಓಕೆ, ಇಲ್ಲಿ ಯಾರೆಲ್ಲ ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಇದ್ದೀರಾ, ಬ್ರೇಕಪ್ಪಲ್ಲಿ ಇದ್ದೀರಾ ಆ್ಯಂಡ್ ಸಪ್ರೇಷನಲ್ಲಿ ಇದ್ದೀರಾ, ಅವರು ನಿಮ್ಮನ್ನು ಮತ್ತೆ ಪಡ್ಕೊಳ್ಬೇಕು. ಅವ್ರ ಲೈಫಲ್ಲಿ ನೀವು ಇಲ್ದೇ ಲೈಫ್ ಒಂಥರ ಖಾಲಿ ಅನ್ನಿಸ್ತಾ ಇದೆ ಅವರಿಗೆ. ಓಕೆ, ಸೊ ಹಾಗಾಗಿ ಅವರಿಗೆ ನಿಮ್ಮನ್ನು ಮತ್ತೆ ಅವ್ರ ಲೈಫಲ್ಲಿ ಪಡ್ಕೊಳ್ಬೇಕು ಅಂತ ಹೇಳಿ ಚಡಪಡಿಸ್ತಾ ಇದ್ದಾರೆ ಅನ್ನೋವಂಥದ್ದು ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಾ ಇದೆ. ಓಕೆ, ಎಸ್, ಎಸ್ ಲೆಟರ್, ಕೆ ಲೆಟರ್, ಜೆ ಲೆಟರ್, ಜಿ ಲೆಟರ್, ಎ, ವಿ, ವೈ, ಬಿ, ಪಿ, ಸಿ ಲೆಟರ್, ಆರ್ ಲೆಟರ್ ಅವರ ಪ್ರೆಸೆನ್ಸ್ ಇದೆ ಇಲ್ಲಿ. ಇಲ್ಲಿ ರೀಸೆಂಟಾಗಿ ನಿಮಗೆ ಅವರಿಗೆ ನೀವು ಇಬ್ರಿಗೂ ಆಗದೆ ಇರೋಂಥ ಕೆಲಸನ ಮಾಡಿದ್ದೀರಾ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಸಮಥಿಂಗ್ ಅವ್ರಿಗೆ ಹರ್ಟ್ ಆಗುವಂಥ
ಮಾತನ್ನ ನೀವು ಯೂಸ್ ವರ್ಡ್ನ ಹೇಳಿರ್ಬೋದು, ಅಥವಾ ಹರ್ಟ್ ಆಗುವಂಥ ಕೆಲವೊಂದು ಕೆಲಸಗಳನ್ನ ನೀವು ಇಲ್ಲಿ ಮಾಡಿದ್ದೀರಾ. ಸೊ ಅದೇ ರೀಸನ್ನ ಅವ್ರು ಇಟ್ಕೊಂಡು ಅದನ್ನ ಡ್ರ್ಯಾಗ್ ಮಾಡ್ತಿರೋವಂಥದ್ದು ಇಲ್ಲಿ ಆ ಒಂದು ಎನರ್ಜಿ ಬರ್ತಾ ಇದೆ. ಓಕೆ, ಇಲ್ಲಿ ಯಾರಾದರೂ ಮ್ಯಾರಿಡ್ ಪೀಪಲ್ ಈ ಒಂದು ರೀಡಿಂಗ್ನ ನೋಡ್ತಾ ಇದ್ರೆ, ಇದು ನಿಮಗೆ ಸೆಕೆಂಡ್ ಮ್ಯಾರೇಜ್ ಆಗಿರುವಂಥದ್ದು. ಈಗ ನೀವೇನು ಲೈಫ್ ಲೀಡ್ ಮಾಡ್ತಿದ್ರೆ ಅದು ನಿಮ್ಮ ಸೆಕೆಂಡ್ ಮ್ಯಾರೇಜ್ ಅಂತ ಇಲ್ಲಿ ಕಾಣಿಸ್ತಿದೆ. ಫಸ್ಟ್ ಮ್ಯಾರೇಜಲ್ಲಿ ತುಂಬಾ ನೀವು ಸಫರ್ನ ಪಟ್ಟಿದ್ದೀರಾ, ಪ್ರಾಬ್ಲಮ್ನ ಫೇಸ್ ಮಾಡಿದ್ದೀರಾ, ಆ್ಯಂಡ್ ತುಂಬಾ ಕಷ್ಟನ ನೋಡಿದ್ದೀರಾ ಅಂತ ಇಲ್ಲಿ ಕಾಣಿಸ್ತಿದೆ. ಬಟ್ ಇಲ್ಲೂ ನೀವು ಎಲ್ಲೋ ಒಂದು ಕಡೆ ಈ ಒಂದು ಏನು ಮ್ಯಾರೇಜ್ ಆಗಿದ್ದೀರಾ, ಸೆಕೆಂಡ್ ಮ್ಯಾರೇಜ್ ಏನಾಗಿದ್ದೀರಾ, ಅದು ಕೂಡ ನಿಮಗೆ ಅದೇ ಥರನೇ ಪ್ರಾಬ್ಲಮ್ ಮತ್ತೆ ಓಲ್ಡ್ ಪ್ಯಾಟ್ರನ್ನೇ ರಿಪೀಟ್ ಆಗಿರೋ ಹಾಗೆ ಇಲ್ಲಿ ಕಾಣಿಸ್ತಿದೆ. ಸಮಥಿಂಗ್ ಅವ್ರು ಮತ್ತೆ ನಿಮಗೆ ಹರ್ಟ್ ಮಾಡುವಂಥದ್ದು, ಬೇಜಾರು ಮಾಡುವಂಥದ್ದು, ಅವ್ರ ಫ್ಯಾಮಿಲಿಯಿಂದ ಬೇಜಾರಾಗ್ತಿರುವಂಥದ್ದು. ಓಕೆ, ಸೊ ಸೆಕೆಂಡ್ ಮ್ಯಾರೇಜ್ ಆದರೂ ಕೂಡ ಎಲ್ಲೋ ಒಂದು ಕಡೆ ನಿಮಗೆ ನೆಮ್ಮದಿ ಇಲ್ಲ ಮನಸ್ಸಲ್ಲಿ, ಒಂದೆಲ್ಲೋ ಒಂದು ಕಡೆ ಇರ್ಬೋದು, ಅಥವಾ ಬೇಜಾರು ಇರಬಹುದು, ಲೈಫಲ್ಲಿ ಸಮಥಿಂಗ್ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾ ಇದ್ದೀರಾ ಅಂತ ಇಲ್ಲಿ ಕಾಣಿಸ್ತಿದೆ. ಬಟ್ ಇಲ್ಲಿ ಸೆಕೆಂಡ್ ಮ್ಯಾರೇಜ್ ಯಾರು ಆಗಿದ್ದೀರಲ್ವಾ, ಅವರು ಒಂದು ಹಾರ್ಟ್ ಇಲ್ಲಿ ಬಂದಿರೋವಂಥದ್ದು. ಅವ್ರು ನಿಮಗೆ ಎಷ್ಟೇ ಹರ್ಟ್ ಮಾಡಿದ್ರು, ಬೇಜಾರು ಮಾಡಿದ್ರು, ಅವ್ರ ಮನಸ್ಸಿನ ನಿಮ್ಮನ್ನು ತುಂಬಾ ಪ್ರೀತಿ ಮಾಡ್ತಾರೆ, ತುಂಬಾ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾರೆ. ನಿಮ್ಮ ಜೊತೆಗೆ ಅವ್ರು ಕಾಂಟ್ಯಾಕ್ಟ್ ಮಾಡಿಲ್ಲ ಅಂದರೆ, ಮಾತಾಡಲಿಲ್ಲ, ನೀವು ಹೊರಗಡೆ ಎಲ್ಲಾದರೂ ಹೋದಾಗ ನಿಮ್ಮ ಜೊತೆ ಮಾತಾಡಿಲ್ಲ ಅಂತ ಹೇಳಿದ್ರೆ ಅವ್ರು ತುಂಬಾ ಚಡಪಡಿಸ್ತಾ ಇರ್ತಾರೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ದಟ್ ಮೀನ್ಸ್ ಅವ್ರು ನಿಮ್ಮ ಜೊತೆ ಯಾವಾಗಲೂ ಕಾಂಟ್ಯಾಕ್ಟಲ್ಲಿ ಇರಬೇಕು, ನಿಮ್ಮನ್ನು ಕೇರ್ ಮಾಡಿ ನೋಡ್ಕೊಳ್ಬೇಕು, ಆ ಥರ ಇಲ್ಲಿ ಒಂದು ಎನರ್ಜಿ ಬರ್ತಾ ಇದೆ. ಓಕೆ, ಬಟ್ ಅದನ್ನು ಅವರು ಬಾಯಿ ಬಿಟ್ಟು ಹೇಳಲ್ಲ, ಮನಸ್ಸಲ್ಲಿ ಅದನ್ನು ತುಂಬಾ ಆಸೆನೇ ಇಟ್ಕೊಂಡಿದ್ದಾರೆ. ಇಲ್ಲಿ ಎಕ್ಸ್ಪ್ರೆಸಿವ್ ಇಲ್ಲ. ನಿಮ್ಮ ಹಸ್ಬೆಂಡ್ ಯಾರಿದ್ದಾರೆ, ಮ್ಯಾರಿಡ್ ಪೀಪಲ್ ಯಾರು ಈ ಒಂದು ರೀಡಿಂಗ್ನ ನೋಡ್ತಾ ಇದ್ದೀರಾ, ಅವರು ನಿಮ್ಮ ಹಸ್ಬೆಂಡ್ ತುಂಬಾ ಎಕ್ಸ್ಪ್ರೆಸಿವ್ ಇಲ್ಲ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಜಸ್ಟ್ ಅವರು ಮನಸ್ಸಲ್ಲೇ ಎಲ್ಲದನ್ನು ಯೋಚನೆ ಮಾಡ್ತಾರೆ, ಮನಸ್ಸಿಂದನೇ ಅವ್ರು ನಿಮ್ಮನ್ನು ಪ್ರೀತಿ ಮಾಡ್ತಾರೆ, ಆ ಥರ ಇಲ್ಲಿ ಎನರ್ಜಿ ಬರ್ತಿದೆ. ತುಂಬಾ ಹಾರ್ಟ್ಸ್ಗಳು ಬರ್ತಾ ಇದೆ ಇಲ್ಲಿ, ಅಂದರೆ ಹಾರ್ಟ್. ಓಕೆ, ಎಸ್, ನಿಮಗೆ ಅನ್ನಿಸ್ಬೋದು ಈ ವ್ಯಕ್ತಿ ಯಾಕೆ ಈ ಥರ ರೂಡಾಗಿ ಬಿಹೇವ್ ಮಾಡ್ತಾರೆ ಅಂತ. ಬಟ್ ಅವರ ವ್ಯಕ್ತಿತ್ವ ರೂಡಾಗಿದೆ, ಬಟ್ ಅವ್ರ ಮನಸ್ಸು ರೂಡಾಗಿಲ್ಲ. ಅವ್ರ ಮನಸ್ಸು ತುಂಬಾ ಮೃದು ಸ್ವಭಾವದವರು ಅಂತ ಇಲ್ಲಿ ಕಾಣಿಸ್ತೆ. ನೀವೇನಾದರೂ ಕೋಪ ಮಾಡ್ಕೊಂಡು ಎಲ್ಲಾದರೂ ಹೊರಗಡೆ ಹೋದರೆ, ಅಥವಾ ಜಸ್ಟ್ ಮೀನ್ಸ್ ನಿಮ್ಮ ರಿಲೇಷನ್ ಮನೆಗೆ ಎಲ್ಲಾದರೂ ಬಂದರೆ ಕೋಪ ಮಾಡಿಕೊಂಡು ಅವ್ರು ಮತ್ತೆ ನಿಮ್ಮನ್ನು ಹುಡ್ಕೊಂಡು ಬರ್ತಾರೆ, ನಿಮ್ಮ ಹತ್ರನೇ ಅವ್ರು ಹುಡ್ಕೊಂಡು ಬರ್ತಾರೆ. ಆ ಥರ ಒಂದು ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಸೊ ಅವ್ರು ನಿಮ್ಮನ್ನು ತುಂಬಾ ಮಿಸ್ ಮಾಡ್ಕೊಳ್ತಾರೆ. ತುಲಾ ರಾಶಿ, ವೃಷಭ ರಾಶಿ, ವೃಶ್ಚಿಕ, ಧನಸ್ಸು, ಮೇಷ, ಸಿಂಹ, ಮೀನ, ಕನ್ಯಾ ರಾಶಿ, ಮಿಥುನ ರಾಶಿ, ಕರ್ಕಾಟಕ ರಾಶಿಯವರ ಪ್ರೆಸೆನ್ಸ್ ಇದೆ. ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಇರ್ಬೋದು, ನಿಮ್ಮ ಪರ್ಸನ್ ಅವರ ಡೇಟ್ ಆಫ್ ಬರ್ತ್ ಇರ್ಬೋದು, ಅಥವಾ ನಿಮ್ಮ ಮ್ಯಾರೇಜ್ ಡೇಟ್ ಆಗಿರ್ಬೋದು. 16, 31st, 11, 6, 5, 13, 19, 21st, 28, 3, 2, ಸೆಕೆಂಡ್ ನಂಬರ್ ಬರ್ತಿದೆ, 22. ಓಕೆ, ಇಲ್ಲಿ ನಿಮ್ಮ ಪರ್ಸನ್ ನೋಡೋದಕ್ಕೆ ತುಂಬಾ ಅಟ್ರಾಕ್ಟಿವ್ ಆಗಿದ್ದಾರೆ, ತುಂಬಾ ಚೆನ್ನಾಗಿದ್ದಾರೆ, ತುಂಬಾ ಅಟ್ರಾಕ್ಟಿವ್ ಪರ್ಸ್ನಾಲಿಟಿ ಇಲ್ಲಿ ಕಾಣಿಸ್ತಾ ಇದೆ. ದಟ್ ಮೀನ್ಸ್ ನಿಮಗಿಲ್ಲಿ ಎಲ್ಲೋ ಒಂದು ಕಡೆ ಅವ್ರ ಮೇಲೆ ನೀವು ಡೌಟ್ ಪಡ್ತಾ ಇದ್ದೀರಾ ಅಂತಲೂ ಬರ್ತಿದೆ ಇಲ್ಲಿ. ನಿನಗೆ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ, ನಿನಗೆ ಬೇಗ ನೀನೆಲ್ಲರನ್ನೂ ಫ್ರೆಂಡ್ ಮಾಡ್ಕೊಂಡ್ಬಿಡ್ತೀಯಾ, ನಿನಗೆ ಫ್ರೆಂಡ್ ಸರ್ಕಲ್ ತುಂಬ ಇದೆ, ಸೊ ಸಮಥಿಂಗ್ ನೀನು ಬೇರೆಯವರ ಒಂದು ಫ್ರೆಂಡ್ಶಿಪ್ಪಲ್ಲಿ ಇದೆಯಾ, ಸಮಥಿಂಗ್ ಈ ಥರ ಡೌಟ್ ಪಡ್ತಾ ಇದ್ದೀರಾ ಅಂತ ಇಲ್ಲಿ ಕಾಣಿಸ್ತಿದೆ. ಅದು ಅವ್ರಿಗೆ ತುಂಬಾ ಹರ್ಟ್ ಆಗ್ತಿದೆ ನಿಮ್ಮ ಈ ಮಾತು. ಓಕೆ, ಸೊ ಯಾಕೆ ಈ ಥರ ನನ್ನ ಮೇಲೆ ಡೌಟ್ ಪಡ್ತಾ ಇದ್ದಾರೆ ಅನ್ನೋವಂಥದ್ದು ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಾ ಇದೆ. ಓಕೆ, ಈ ಒಂದು ರೀಡಿಂಗ್ನ ಯಾರು ನೋಡ್ತಾ ಇದ್ದೀರಾ, ನೀವು ಡ್ಯಾನ್ಸರ್ ಆಗಿರಬಹುದು, ಅಥವಾ ಆರ್ಟ್ ರಿಲೇಟೆಡಲ್ಲಿ ಇರೋವಂಥ ಸಮಥಿಂಗ್ ವರ್ಕ್ನ ಮಾಡ್ತಿರ್ಬೋದು, ಸಮಥಿಂಗ್ ಬ್ಯೂಟಿಷಿಯನ್ ಆಗಿರ್ಬೋದು, ಅಥವಾ ಡ್ರಾಯಿಂಗ್ ಮಾಡುವಂಥ ಡ್ರಾಯಿಂಗ್ ಟೀಚರ್ಸ್ ಆಗಿರ್ಬೋದು, ಸಂಗೀತ ಅಂದರೆ ಸಾಂಗ್ ಹೇಳೋವಂಥದ್ದು, ಡ್ಯಾನ್ಸ್. ಓಕೆ, ಡ್ಯಾನ್ಸ್ ಟೀಚರ್ ಆಗಿರಬಹುದು, ಕೊರಿಯೋಗ್ರಾಫರ್ ಆಗಿರಬಹುದು.
ಓಕೆ ಓಕೆ ಸಮಥಿಂಗ್ ಇಲ್ಲಿ ನಿಮ್ಮ ಪರ್ಸನ್ ನಿಮಗೆ ಈ ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ಅಥವಾ ನೈಸ್ ಡ್ಯಾನ್ಸ್ ಪ್ರೋಗ್ರಾಮ್ ಅಥವಾ ಡ್ಯಾನ್ಸ್ ರಿಲೇಟೆಡಲ್ಲೇ ಸಮಥಿಂಗ್ ನಿಮಗೆ ಅವ್ರು ಪರಿಚಯ ಆಗಿ ನಿಮಗೆ ಕಾಂಟ್ಯಾಕ್ಟ್ ಆಗಿದೆ ಅನ್ನೋವಂಥದ್ದು ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಿದೆ. ಆ್ಯಂಡ್ ಇಲ್ಲಿ ಕೆಲವೊಬ್ಬರು ಯಾವುದೋ ಫಂಕ್ಷನಲ್ಲಿ ನಿಮ್ಮ ಪರ್ಸನ್ನ ನೀವು ಮೀಟ್ ಮಾಡಿದ್ದೀರಾ. ಸೊ ಅಲ್ಲಿಂದ ಎಲ್ಲೋ ಒಂದು ಕಡೆ ನಿಮಗೆ ಕಾಂಟ್ಯಾಕ್ಟ್ ಬೆಳೆದಿರೋವಂಥದ್ದು ಈ ವ್ಯಕ್ತಿ ಜೊತೆಗೆ. ಓಕೆ ಸ್ಟಾರ್ಟಿಂಗಲ್ಲಿ ನಿಮ್ಮಿಬ್ಬರ ಮಧ್ಯೆ ಒಂದು ತುಂಬಾ ಬ್ಯೂಟಿಫುಲ್ ಆಗಿರೋಂಥ ಅಂಡರ್ಸ್ಟ್ಯಾಂಡಿಂಗ್ ಇತ್ತು. ಓಕೆ ಬಟ್ ಹೋಗ್ತಾ ಹೋಗ್ತಾ ಎಲ್ಲ ಒಂದು ಕಡೆ ತುಂಬಾ ಒಬ್ರನ್ನೊಬ್ರು ಚುಚ್ಚು ಮಾತಿಂದ ಹರ್ಟ್ ಮಾಡಿಕೊಂಡು ಸಪ್ರೇಷನಲ್ಲಿ ಬಂದಿರಬಹುದು ಅಂತ ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಿದೆ. ಓಕೆ ಎಷ್ಟು ಇಂದ ಏನು ಬರುತ್ತೆ ಚೆಕ್ ಮಾಡೋಣ. Five of Cups, the Hermit card, Six of Cups, Nine of Pentacles, the Moon card ಬರ್ತಾ ಇದೆ. ಓಕೆ ಬಾಟಮ್ ಆಫ್ ದ ಕಾರ್ಡ್, ಪೇಜ್ ಆಫ್ ವ್ಯಾಂಡ್ಸ್. ತುಂಬಾ ನೆಗೆಟಿವ್ಸ್ ಇರೋವಂಥದ್ದು ಇಲ್ಲಿ. ಕೆಲವೊಬ್ಬರಿಗೆ ದೃಷ್ಟಿ ದೋಷನೂ ಆಗಿರ್ಬೋದು. ನೆಗೆಟಿವ್ಸ್ ಇಲ್ಲಿ ತುಂಬಾ ಚಾನಲೈಸ್ ಬರ್ತಾ ಇದೆ ಮೆಸೇಜಸ್. ಓಕೆ ಆ್ಯಂಡ್ ಓಕೆ ಇಲ್ಲಿ ನೀವಿಬ್ಬರು ಏನಾದರೂ ಸಪ್ರೇಷನಲ್ಲಿ ಅಂದರೆ ಸಮಥಿಂಗ್ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಸಪ್ರೇಷನಲ್ಲಿ ಇದ್ದೀರಾ ಅಂತ ಹೇಳಿದ್ರೆ ಇಲ್ಲಿ ನಿಮ್ಮ ಪರ್ಸನ್ ಬಗ್ಗೆ ನೀವು ಇಲ್ಲಿ ತುಂಬಾ ಯೋಚನೆ ಮಾಡ್ತಾ ಇದ್ದೀರಾ. ಬಟ್ ಅವ್ರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿಲ್ಲ ಅಂತ ನೀವು ಅಂದ್ಕೊಳ್ತಿದ್ದೀರಾ. ನೋ, ಅವ್ರಿಗೆ ನಿಮ್ಮ ಬಗ್ಗೆ ಬೇರೆಯವರಿಂದ ತಿಳ್ಕೊಳ್ತಾ ಇದ್ದಾರೆ, ನಿಮ್ಮನ್ನು ಸ್ಪೈ ಮಾಡ್ತಿದ್ದಾರೆ ಅನ್ನೋಂಥ ಎನರ್ಜಿ ಇಲ್ಲಿ ಬರ್ತಿದೆ. ದ ಹರ್ಮಿಟ್ ಕಾರ್ಡ್, ನಿಮ್ಮ ಬಗ್ಗೆ ಅವರು ಸರ್ಚಿಂಗಲ್ಲಿ ಇದ್ದಾರೆ. ನೀವೇನು ಮಾಡ್ತಾ ಇದ್ದೀರಾ, ನಿಮ್ಮ ಒಂದು ಲೈಫ್ ರೊಟೀನ್ ಹೇಗಿದೆ, ನೀವು ಯಾವ ಥರ ಥಿಂಕ್ ಮಾಡ್ತಿದ್ದೀರಾ, ಏನು ಪ್ರತಿಯೊಂದನ್ನು ಅವರು ಬೇರೆಯವ್ರ ಹತ್ರ ಕೇಳಿ ಕೇಳಿ ತಿಳ್ಕೊಳ್ತಾ ಇದ್ದಾರೆ. ಆ್ಯಂಡ್ ನಿಮ್ಮನ್ನು ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಅದು ನಿಮ್ಮ ಹತ್ರ ಅವ್ರು ಡೈರೆಕ್ಟಾಗಿ ಹೇಳ್ತಾ ಇಲ್ಲ, ಬೇರೆಯವರ ಮುಖಾಂತರ ಹೇಳಿಸ್ತಾ ಇದ್ದಾರೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ ದಟ್ ಮೀನ್ಸ್ ಅವ್ರ ಫ್ರೆಂಡ್ ಹತ್ರ ಇರ್ಬೋದು, ಬೇರೆಯವ್ರ ಹತ್ರ ಹೇಳಿಬಿಟ್ಟು ನಾನು ಅವ್ರನ್ನ ತುಂಬ ಮಿಸ್ ಮಾಡ್ಕೊಳ್ತಿದ್ದೀನಿ, ನೀನು ಹೋಗಿ ಹೇಳು ಅವರಿಗೆ, ಆ ಥರ ಹೇಳ್ತಾ ಇರೋವಂಥದ್ದು. ಅಥವಾ ನಿಮಗೆ ಆ ಥರ ನ್ಯೂಸ್ಗಳು ಬರ್ತಾ ಇರ್ಬೋದು ಅಂತ ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಿದೆ. ಆ್ಯಂಡ್ ಸ್ಟೇಟಸಲ್ಲೂ ಕೂಡ ಅವರು ಹಾಕ್ತಿರ್ಬೋದು ನಿಮ್ಮನ್ನು ಮಿಸ್ ಮಾಡ್ಕೊತಿರೋ ರೀತಿಯಲ್ಲಿ, ಅಥವಾ ಸಮಥಿಂಗ್ ಇದರಲ್ಲಿ ಪೇಯ್ನ್ ಆಗ್ತಿದೆ ಈ ಒಂದು ಪ್ರೀತಿಯಲ್ಲಿ, ಅಥವಾ ನಿನ್ನನ್ನು ಕಳ್ಕೊಂಡು ದೂರ ಆಗಿ ಬೇಜಾರಾಗ್ತಿದೆ, ಆ ಥರ ಸಮಥಿಂಗ್ ಸ್ಯಾಡ್ ಸ್ಟೇಟಸ್ ಆಗ್ತಿರೋವಂಥದ್ದು, ಸ್ಟೋರೀಸ್ ಆಗ್ತಿರೋವಂಥದ್ದು, ಆ ಥರ ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಾ ಇದೆ. ಸಮಥಿಂಗ್ ಇಲ್ಲಿ ನೋಡಿ ಓವರ್ ಥಿಂಕಿಂಗ್ ಮಾಡ್ತಿರೋವಂಥದ್ದು ಆ್ಯಂಡ್ ಸ್ವಲ್ಪ ನೆಗೆಟಿವ್ ಆಗಿ ಯೋಚನೆ ಮಾಡ್ತಿರೋಂಥ ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ. ಓಕೆ ಅವರು ಆದಷ್ಟು ಬೇಗ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಂಡ್ ನನಗೆ ನೀನು ಬೇಕು ಅಂತ ಹೇಳಿಬಿಟ್ಟು ಆದಷ್ಟು ಬೇಗ ಹೇಳ್ತಾರೆ. ಸಿಕ್ಸ್ ಆಫ್ ಕಪ್ಸ್ ಇಲ್ಲಿ ಸೆಂಟ್ರಲಲ್ಲಿ ಬಂದಿದೆ. ಸೊ ಇಲ್ಲಿ ಅವ್ರು ನಿಮ್ಮನ್ನು ಮತ್ತೆ ಮರಳಿ ಪಡಿಬೇಕು, ಅವ್ರ ಲೈಫಲ್ಲಿ ಮತ್ತೆ ನಿಮ್ಮನ್ನು ಕರ್ಕೊಂಬರಬೇಕು ಅಂತ ತುಂಬಾ ಎಫರ್ಟ್ ಹಾಕ್ತಾ ಇದ್ದಾರೆ. ಸಮಥಿಂಗ್ ಅವ್ರು ಇಲ್ಲಿ ದ ಮೂನ್ ಕಾರ್ಡ್ ಬರ್ತಿರೋದ್ರಿಂದ ಹಗಲು ರಾತ್ರಿ ಅಂದರೆ ನಿಮ್ಮನ್ನು ಅವರು ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಓಕೆ ಏಂಜಲ್ ಗೈಡೆನ್ಸ್ ಏನಿದೆ? ರೊಮ್ಯಾನ್ಸ್, ಇಂಪ್ರೂವಿಂಗ್ ಹೆಲ್ತ್, ಬಾಟಮ್ ಆಫ್ ದ ಕಾರ್ಡ್ ವೇಟ್. ಈ ಒಂದು ಪ್ರೀತಿಯಲ್ಲಿ ಫರ್ಗಿವ್ನೆಸ್ ಇಫ್ ಯು ಬಿಲೀವ್. ಓಕೆ ಈ ಒಂದು ಪ್ರೀತಿಯಲ್ಲಿ ಯಾರಾದರೂ ಸಡನ್ ಆಗಿ ಡಿಸಿಷನ್ ತೊಗೊಬೇಕು, ಅಥವಾ ನಾನು ಇವತ್ತಿನ ನಿರ್ಧಾರ ತೊಗೊಂಡ್ಬಿಡ್ತೀನಿ ಈ ಪ್ರೀತಿಯಲ್ಲಿ, ಇದರಲ್ಲಿ ತುಂಬಾ ಸಫರ್ ಆಗ್ತಿದೆ, ಆನ್ ಆ್ಯಂಡ್ ಆಫ್ ನಡೀತಾ ಇದೆ, ಈ ವ್ಯಕ್ತಿ ನಾನು ಅರ್ಥ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗ್ತಿದೆ, ಈ ಥರ ಎಲ್ಲ ನಿಮಗೆ ರೀಸನ್ ಇರ್ಬೋದು ಈ ವ್ಯಕ್ತಿ ಬಗ್ಗೆ. ಬಟ್ ಸ್ವಲ್ಪ ವೇಟ್ ಮಾಡಿ ಅಂತ ಇಲ್ಲಿ ಬರ್ತಿದೆ. ಯಾಕಂದರೆ ಇಲ್ಲಿ ನಿಮ್ಮ ಪರ್ಸನ್ ಇಲ್ಲಿ ಕೆಲವೊಂದು ಜವಾಬ್ದಾರಿಗಳಿಂದ ಅಥವಾ ಕೆಲವೊಂದು ಪ್ರಾಬ್ಲಮ್ಸಿಂದ ನಿಮ್ಮ ಹತ್ರ ಈ ಥರ ಬಿಹೇವ್ ಮಾಡ್ತಾ ಇದ್ದಾರೆ. ಇಲ್ಲಿ ಒಂದು ರೊಮ್ಯಾಂಟಿಕ್ ಫೀಲಿಂಗ್ ಕೂಡ ಇದೆ ನಿಮ್ಮಿಬ್ಬರ ಮಧ್ಯ. ಓಕೆ ಸೊ ಇಂಪ್ರೂವಿಂಗ್ ಹೆಲ್ತ್, ಇಲ್ಲಿ ನಿಮ್ಮ ಮೆಂಟಲ್ ಹೆಲ್ತ್ ಆ್ಯಂಡ್ ಫಿಸಿಕಲ್ ಹೆಲ್ತ್ ಕೂಡ ಇಂಪ್ರೂವ್ ಆಗಬೇಕಾಗಿದೆ.
ಓಕೆ, ತುಂಬಾ ಸ್ಟ್ರೆಸ್ ತೊಗೊಂಡು ತುಂಬಾ ಅಪ್ಸೆಟ್ ಆಗಿದೆ, ನಿಮ್ಮ ಮೈಂಡ್ ಅಪ್ಸೆಟ್ ಆಗಿದೆ, ಹೆಲ್ತ್ ತುಂಬಾ ಅಪ್ಸೆಟ್ ಆಗಿದೆ ಅಂತ ಇಲ್ಲಿ ಎನರ್ಜಿ ಬರ್ತಾ ಇದೆ. ನಿಮ್ಮ ಹೆಲ್ತ್ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಓಕೆ, ಇಲ್ಲೇನಾದರೂ ನಿರ್ಧಾರ ತೊಗೊಬೇಕು ಈ ಪ್ರೀತಿಲಿ ಅಂತ ಹೇಳಿದ್ರೆ ತಕ್ಷಣನೇ ನಿರ್ಧಾರ ತೊಗೊಂಬಿಡಿ. ಸ್ವಲ್ಪ ದಿನ ವೆಯ್ಟ್ ಮಾಡಿಬಿಟ್ಟು ನಿರ್ಧಾರ ತೊಗೊಳ್ಳಿ ಅಂತ ಹೇಳಿ ಏಂಜಲ್ ಗೈಡೆನ್ಸ್ ಆಗಿ ಬರ್ತಿರೋಂಥ ಮೆಸೇಜಸ್ ಆಗಿದೆ. ಓಕೆ, ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.